This is a video on session 62 of Financial Accounting 4 subject. In this video, I'm going to explain problem number 1 of Profits Prior to Incorporation chapter. Banu Company Limited was incorporated on 1/4/2020 to take over the business of Messrs Ram Traders with effect from 1/1/2020. 1/1/2020 1st January 2020 ಇಂದ ಬಾನು ಕಂಪನಿಯವರು ಮೆಸರ್ಸ್ ರಾಮ್ ಟ್ರೇಡರ್ಸ್ದು ಬಿಸ್ನೆಸ್ನ ಪರ್ಚೇಸ್ ಮಾಡಿದ್ದಾರೆ, ಅಕ್ವೈರ್ ಮಾಡಿದ್ದಾರೆ. ಆದರೆ ಅವರ ಇನ್ಕಾರ್ಪೊರೇಷನ್ ಆಗಿದ್ದು ಅಂದರೆ ರಿಜಿಸ್ಟ್ರೇಷನ್ ಆಗಿದ್ದು ಬಾನು ಕಂಪನಿ ಲಿಮಿಟೆಡ್ದು ಬಿಸ್ನೆಸ್ 1/4/2020ಗೆ. ಸೊ 1st ಜಾನ್ವರಿಗೆ ಪರ್ಚೇಸ್ ಮಾಡಿದ್ದಾರೆ, ಆದರೆ ಇನ್ಕಾರ್ಪೊರೇಷನ್ ಡೇಟು ಆಮೇಲೆ ಬಂದಿದ್ದು ಅಂದರೆ 1st ಏಪ್ರಿಲ್ಗೆ, 3 ತಿಂಗಳ ನಂತರ. ಇಯರ್ ಎಂಡಿಂಗ್ ಇಸ್ 31st December 2020. ಯು ಆರ್ ಆಸ್ಕ್ ಟು ಕ್ಯಾಲ್ಕುಲೇಟ್ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂದರೆ ಇನ್ಕಾರ್ಪೊರೇಷನ್ಗೆ ಮುಂಚೆ ಎಷ್ಟು ಪ್ರಾಫಿಟ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ ಹೇಳಿದ್ದಾರೆ. ಅಂದರೆ 1/4/2020ಗಿಂತ ಮುಂಚೆ ಬಿಸ್ನೆಸ್ನ ಪರ್ಚೇಸ್ ಮಾಡಿಬಿಟ್ಟಿದ್ದಾರಲ್ವಾ, ಸೊ ಆ ಟೈಮ್ನಲ್ಲಿ ಎಷ್ಟು ಪ್ರಾಫಿಟ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಗ್ರಾಸ್ ಪ್ರಾಫಿಟ್ ಇಸ್ 1,40,000. ಎಕ್ಸ್ಪೆನ್ಸಸ್ ಲಿಸ್ಟ್ ಕೊಟ್ಟಿದ್ದಾರೆ, 2 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನಾವು ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಡೇಟ್ ಆಫ್ ಬಿಸ್ನೆಸ್ ಪರ್ಚೇಸಸ್ 1/1/2020. ರಾಮ್ ಟ್ರೇಡರ್ಸ್ನ ಬಾನು ಕಂಪನಿಯವರು ಪರ್ಚೇಸ್ ಮಾಡಿರೋದು 1st January 2020ಇಂದ. ಆದರೆ ಬಾನು ಕಂಪನಿಗೆ ಇನ್ಕಾರ್ಪೊರೇಷನ್ ಅಥವಾ ರಿಜಿಸ್ಟ್ರೇಷನ್ ಆಗಿದ್ದು 1st April 2020ಇಂದ. ಇಯರ್ ಎಂಡಿಂಗ್ 31st December 2020. ಸೊ ಫಸ್ಟ್ ಥಿಂಗ್ ದಟ್ ವಿ ಹ್ಯಾವ್ ಟು ಡೂ ಇನ್ ದಿಸ್ ಪ್ರಾಬ್ಲಮ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ. ಎಷ್ಟು ಟೈಮ್ ಗ್ಯಾಪ್ ಇದೆ ಅಂತ 3 months ನೋಡಿ ಇಲ್ಲಿ. 1st January 2020 to 1/4/2020, January, February and March 3 ತಿಂಗಳು. ಆ್ಯಂಡ್ ಇಲ್ಲಿ April to December 9 months ಬರುತ್ತೆ. ಸೊ 3:9, 1:3. 3 1s are 3 3s are 3 3s are 9. ಸೊ 1:3 is the time ratio. ಸೇಲ್ಸ್ ರೇಷಿಯೋ ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಹ್ಯಾವ್ ಅ ಲುಕ್. Average monthly sales for first 3 months of 2020 was 32,000 and for the rest of the year was 64,000. ಅಂದರೆ ಮಂತ್ಲಿ ಸೇಲ್ಸ್ ಒಂದು ತಿಂಗಳಲ್ಲಿ 32,000 rupees ಸೇಲ್ ಆಗ್ತದೆ ಆನ್ ಆನ್ ಆ್ಯಾವ್ರೇಜ್ ಫಸ್ಟ್ 3 months. ಓಕೆ, ಆಮೇಲೆ ರೆಸ್ಟ್ ಆಫ್ ದ 9 months, ಬೇರೆ 9 monthsಗಳಲ್ಲಿ 64,000 ಇದೆ ಸೇಲ್ಸು ಒಂದು ತಿಂಗಳಲ್ಲಿ. ಸೊ ಮಂತ್ಲಿ ಸೇಲ್ಸ್ ಬಗ್ಗೆ. ಸೊ 1 monthಗೆ 32,000 ಸೇಲ್ಸ್ ಆದರೆ ಇಂಟು 3 monthsಗೆ 96,000 ಆಗುತ್ತೆ. 64,000 ಸೇಲ್ಸ್ ಇಸ್ ಮಂತ್ಲಿ ಸೇಲ್ಸ್ ಇಂಟು 9 monthsಗೆ 5,76,000 ಆಗುತ್ತೆ. ಸೊ ಫಸ್ಟ್ 3 monthsಗೆ 32,000 ಇದೆ ಅಂತ ಕ್ವೆಶನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ರೆಸ್ಟ್ ಆಫ್ ದ ಇಯರ್ ಅಂದರೆ 9 monthsಗೆ 64,000 ವಿಲ್ ಬಿ ದ ಸೇಲ್ಸ್. ಸೊ 5,76,000 ವಿಲ್ ಬಿ ದ ಟೋಟಲ್ ಸೇಲ್ಸ್ ಫಾರ್ ದೋಸ್ 9 months. 96 is to 5,76 ಮಾಡಿದ್ರೆ 1:6 ಬರುತ್ತೆ. 96 1s are 96 6s are 576. ಸೊ 1:6 ವಿಲ್ ಬಿ ದ ಸೇಲ್ಸ್ ರೇಷಿಯೋ. ಈ ರೇಷಿಯೋಗಳನ್ನ ನಾವು ಪ್ರಾಬ್ಲಮ್ ಮಾಡುವಾಗ ಉಪಯೋಗಿಸ್ತೀವಿ. ಆ್ಯಂಡ್ ದಿಸ್ ಕ್ಯಾಲ್ಕುಲೇಷನ್ ಐ ವಿಲ್ ಟೆಲ್ ಯು ಲೇಟರ್ ಆನ್. ನಾವು ಫಸ್ಟ್ ಲೆಟ್ಸ್ ಸಿ ಹೌ ಡು ವಿ ಕ್ಯಾಲ್ಕುಲೇಟ್ ಪ್ರಾಫಿಟ್ಸ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಸೊ P&L ಅಕೌಂಟ್ನ ಮಾಡ್ಕೊಳ್ಬೇಕು. ರೆಗ್ಯುಲರ್ಲಿ ನಾವು P&L ಅಕೌಂಟ್ನಲ್ಲಿ ಬೈ ಗ್ರಾಸ್ ಪ್ರಾಫಿಟ್ ಟು ಆಲ್ ದಿ ಎಕ್ಸ್ಪೆನ್ಸಸ್ನ ಡೆಬಿಟ್ ಮಾಡಿರ್ತೀವಿ. ಆದರೆ ಇಲ್ಲಿ ನಾವು 3 ಕಾಲಮ್ಸ್ ಹಾಕ್ತಾಯಿದ್ದೀವಿ ಅಷ್ಟೇ. ಅಂದರೆ ಏನು ಅಮೌಂಟ್ಸ್ ಕೊಟ್ಟಿದ್ದಾರೋ ಅದನ್ನು ನಾವು ಪ್ರೀ ಇನ್ಕಾರ್ಪೊರೇಷನ್ ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಹಾಕ್ತೀವಿ. ಓಕೆ, ಸೊ ಫಸ್ಟ್ ಕಾಲಮ್ ವಿಲ್ ಬಿ ರೇಷಿಯೋ, ಯಾವ ರೇಷಿಯೋನ ಯೂಸ್ ಮಾಡಬೇಕು ಅಂತ. ಆ್ಯಂಡ್ ಪ್ರೀ ಇನ್ಕಾರ್ಪೊರೇಷನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತ 2 ಕಾಲಮ್ಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ಹಾಕ್ತೀವಿ. ಅದಕ್ಕೆ ನಮ್ಗೆ ಆ ರೇಷಿಯೋಸ್ಗಳು ಬೇಕು. ಸೊ ಫಸ್ಟ್ ಐಟಮ್ ಇಸ್ ಗ್ರಾಸ್ ಪ್ರಾಫಿಟ್. ದೇ ಹ್ಯಾವ್ ಗಿವನ್ 1,40,000. ಪ್ರಾಫಿಟ್ಸ್ ವಿಲ್ ಬಿ ಬೇಸ್ಡ್ ಆನ್ ಸೇಲ್ಸ್. ಅಂದರೆ ಸೇಲ್ ಜಾಸ್ತಿ ಆದರೆ ಪ್ರಾಫಿಟ್ ಜಾಸ್ತಿ, ಹಾಗಾಗಿ ಗ್ರಾಸ್ ಪ್ರಾಫಿಟ್ನ ಯಾವಾಗಲೂ ಸೇಲ್ಸ್ ರೇಷಿಯೋನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಸೇಲ್ಸ್ ರೇಷಿಯೋ ಇಸ್ 1:6. ಗ್ರಾಸ್ ಪ್ರಾಫಿಟ್ ಇಸ್ 1,40,000. 1:6 ಅಂದರೆ 1/7 ಆ್ಯಂಡ್ 1,40,000 into 1/7, 1,40,000 into 6/7. 7 ಹೇಗೆ ಬಂತು? 1 + 6. ಸಿಮಿಲರ್ಲಿ ಸ್ಯಾಲರೀಸ್ನ ಪೇ ಮಾಡೋದು ಬೇಸ್ಡ್ ಆನ್ ಟೈಮ್. ಸೊ ಸ್ಯಾಲರೀಸ್ಗೆ ಟೈಮ್ ರೇಷಿಯೋ ಯೂಸ್ ಮಾಡಬೇಕು. ರೆಂಟಿಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಟ್ ಈಸ್ 400 rupees per month ಅಪ್ ಟು 31st March 2020. ಆ್ಯಂಡ್ ದೇರ್ ಆಫ್ಟರ್ ಇಟ್ ವಾಸ್ ಇನ್ಕ್ರೀಸ್ ಟು ₹600 per month ಅಂತ. ಫಸ್ಟ್ 3 months ಅಂದರೆ January, February ಆ್ಯಂಡ್ ಮಾರ್ಚ್ಗೆ 400 rupees per month ಇದೆ. ಅದಾದಮೇಲೆ 9 monthsಗೆ 600 rupees per month ಇದೆ ರೆಂಟಿಗೆ. ವೇರೆ ಸ್ಯಾಲ್ರೀಸ್ 32,000ನ ಫುಲ್ ಟೈಮ್ ರೇಷಿಯೋನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಟೈಮ್ ರೇಷಿಯೋ ಇಸ್ 1:3. ಸೊ 32,000ನ್ನು ಟೈಮ್ ರೇಷಿಯೋ 1:3ನಲ್ಲಿ ಎರಡಕ್ಕೂ ಹಂಚಬೇಕು.
32,000 into 1 by 4, 32,000 into 3 by 4. Okay, how did you get 4? 1 plus 3. Rent ಗೆ they have given you in the question 400 rupees for first 3 months. 400 into 3 monthsಗೆ ನಿಮಗೆ 1200 ಬರುತ್ತೆ. ರಿಮೈನಿಂಗಿಗೆ 600 rupees per month ಅಂತ ಕೊಟ್ಟಿದ್ದಾರೆ. ಬೇರೆ 9 monthsಗೆ 600 rupees per month. So 9 months into 600 will give you 5,400. So this is how we have calculated rent. So salaries, rent. ಈಗ rates ಹೇಗೆ ಬಂತು? Here in the question you can see rent and rates ಅಂತ ಇದೆ. Total amount is 7,000. So 7,000 rupees ನಿಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ರೆಂಟ್ ಆ್ಯಂಡ್ ರೇಟ್ಸ್ ಅಂತ. ಆದರೆ ನೀವು ಸ್ಯಾಲ್ರಿ ರೆಂಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ಇಟ್ಸ್ ಓನ್ಲಿ 5,400 ಪ್ಲಸ್ 1,200 ಮಾಡಿದ್ರೆ 6,600 ಮಾತ್ರ ಇರೋದು. ಅಂದರೆ ಔಟ್ ಆಫ್ ರೆಂಟ್ ಆ್ಯಂಡ್ ರೇಟ್ಸ್ 7,000, 6,600 ಇಸ್ ರೆಂಟ್. ಇದೆರಡು ಟೋಟಲ್ ಮಾಡಿದ್ರೆ 6,600 ಇಸ್ ರೆಂಟ್. ಸೊ ರಿಮೈನಿಂಗ್ 400 rupees ವಿಲ್ ಬಿ ರೇಟ್ಸ್. ಓಕೆ, ಇದನ್ನು ನೀವು ಟೈಮ್ ರೇಷಿಯೋನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ 1:3. ಸೊ 400 rupees into 1 by 4, 400 into 3 by 4, 100 and 300. ಓಕೆ, 1:3 ರೇಷಿಯೋನಲ್ಲಿ ರೇಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಟೈಮ್ ರೇಷಿಯೋನಲ್ಲಿ. ನೆಕ್ಸ್ಟ್ ವಿ ಹ್ಯಾವ್ ಡೈರೆಕ್ಟರ್ಸ್ ಫೀಸ್. ನೆಕ್ಸ್ಟ್ ಥಿಂಗ್ ಇನ್ ದ ಕ್ವೆಶ್ಚನ್ ಇಸ್ ಡೈರೆಕ್ಟರ್ಸ್ ಫೀಸ್. ಡೈರೆಕ್ಟರ್ಸ್ ಫೀಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಆಡಿಟರ್ಸ್ ಫೀಸ್, ಇಂಥ ಎಲ್ಲ ಐಟಮ್ಸು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹೋಗುವಂಥದ್ದು. ಡೈರೆಕ್ಟರ್ಗೆ ನಾವು ಫೀಸ್ ಕೊಡೋದು ಇನ್ಕಾರ್ಪೊರೇಷನ್ ಆದ ನಂತರ, ಹಾಗಾಗಿ ಇದನ್ನ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ದು ಕಾಲಮ್ಗೆ ಹಾಕ್ಬಿಡ್ಬೇಕು. ಕಮಿಷನ್ ಇಸ್ ಬೇಸ್ಡ್ ಆನ್ ಸೇಲ್ಸ್ ಜಾಸ್ತಿ ಆದರೆ ಜಾಸ್ತಿ ಕಮಿಷನ್ ಕೊಡ್ತೀವಿ, ಹಾಗಾಗಿ ಸೇಲ್ಸ್ ರೇಷಿಯೋ ಯೂಸ್ ಮಾಡ್ತೀವಿ. ಜನರಲ್ ಎಕ್ಸ್ಪೆನ್ಸಸ್ ವಿಲ್ ಬಿ ಬೇಸ್ಡ್ ಆನ್ ಟೈಮ್ ರೇಷಿಯೋ ಯೂಸ್ ಮಾಡ್ತೀವಿ. ಸೊ ಡೈರೆಕ್ಟರ್ಸ್ ಫೀಸ್ ಪೋಸ್ಟ್ ಇನ್ಕಾರ್ಪೊರೇಷನ್ಗೆ ಹಾಕೋಬೇಕು. Commission sales ratio 11,200 and general expenses in time ratio. So have a look. Directors fees post incorporation period ಹಾಕಿದ್ದೀವಿ. ಕಮಿಷನ್ ಅಮೌಂಟ್ನ ಸೇಲ್ಸ್ ರೇಷಿಯೋನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ವಿಚ್ ಇಸ್ 1:6. ಓಕೆ, 11,200 ಇಂಟು 1/7 ಇಂಟು 6/7. ಜನರಲ್ ಎಕ್ಸ್ಪೆನ್ಸಸ್ನ ಟೈಮ್ ರೇಷಿಯೋನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಅಗೇನ್. ಸೊ 1:3ನಲ್ಲಿ. ದೆನ್ ವಿ ಟೇಕ್ ಅಪ್ ಅಡ್ವರ್ಟೈಸಿಂಗ್. ಸೊ ಅಡ್ವರ್ಟೈಸಿಂಗ್ ಇಸ್ ಅಗೇನ್ಸ್ಟ್ ಸೇಲ್ಸ್ ರೇಷಿಯೋ. ಅಡ್ವರ್ಟೈಸ್ಮೆಂಟ್ ಮಾಡೋದು ಸೇಲ್ಸ್ ಜಾಸ್ತಿ ಆಗಲಿ ಅಂತ. ಸೊ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ನ ಸೇಲ್ಸ್ ರೇಷಿಯೋನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆಡಿಟ್ ಫೀಸ್ ಇಸ್ ಆಲ್ವೇಸ್ ಪೋಸ್ಟ್ ಇನ್ಕಾರ್ಪೊರೇಷನ್. ಸೊ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹಾಕ್ತೀವಿ. ಆಡಿಟ್ ಫೀಸ್, ಡೈರೆಕ್ಟರ್ಸ್ ಫೀಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಂಥವೆಲ್ಲ ಪೋಸ್ಟ್ ಇನ್ಕಾರ್ಪೊರೇಷನ್ಗೆ ಹೋಗುತ್ತೆ. ಆ್ಯಸ್ ಯು ಕ್ಯಾನ್ ಸಿ ಓವರ್ ಹಿಯರ್. ಪ್ರೀ ಇನ್ಕಾರ್ಪೊರೇಷನ್ಗೆ ಡ್ಯಾಶ್ ಹಾಕ್ತೀವಿ. ನೆಕ್ಸ್ಟ್, so audit fees, advertising, general expenses and commission we have already taken. ಡಿಬೆಂಚರ್ ಇಂಟ್ರೆಸ್ಟ್, ಡಿಬೆಂಚರ್ಸ್ನ ನೀವು ಇಶ್ಯೂ ಮಾಡೋದೇ ಇನ್ಕಾರ್ಪೊರೇಷನ್ ಆದ ನಂತರ, ಹಾಗಾಗಿ ಡಿಬೆಂಚರ್ ಇಂಟ್ರೆಸ್ಟ್ನು ಇನ್ಕಾರ್ಪೊರೇಷನ್ ನಂತರಕ್ಕೆ ಕೊಡಬೇಕು. ಸೊ ದಿಸ್ ಆಲ್ಸೋ ಗೋಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್. ಡಿಪ್ರಿಸಿಯೇಷನ್ ಇಸ್ ಆನ್ ದ ಬೇಸಿಸ್ ಆಫ್ ಟೈಮ್. ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರೋ ಅಷ್ಟು ಡಿಪ್ರಿಸಿಯೇಷನ್ ಆಗುತ್ತೆ, ಎಷ್ಟು ಟೈಮಿಗೆ ಯೂಸ್ ಮಾಡ್ತೀರೋ. ಸೊ ಫಾರ್ ದಿಸ್ ವಿ ಯೂಸ್ ಟೈಮ್ ರೇಷಿಯೋ ಡಿಪ್ರಿಸಿಯೇಷನ್. ಸೊ ಲೆಟ್ ಅಸ್ ಸಿ ದಿಸ್. ಡಿಬೆಂಚರ್ ಇಂಟ್ರೆಸ್ಟ್ post incorporation period, depreciation time ratio, interest to vendors. ಈಗ ಏನು, ವಾಟ್ ಇಸ್ ದಿಸ್ ಇಂಟ್ರೆಸ್ಟ್? ಈಗ ವೆನ್ ರಾಮ್ ಟ್ರೇಡರ್ಸ್ ವೇರ್ ಪರ್ಚೇಸ್ಡ್ ಬೈ ಬಾನು ಕಂಪನಿ ಲಿಮಿಟೆಡ್, ರಾಮ್ ಟ್ರೇಡರ್ಸ್ಗೆ ಅವರ ಬಿಸ್ನೆಸ್ನ ಪರ್ಚೇಸ್ ಮಾಡಿದ್ದಕ್ಕೆ ಭಾನು ಅವರು ಏನಾದ್ರು ಇನ್ ರಿಟರ್ನ್ ಕೊಡಬೇಕು. ಓಕೆ, ಸೊ ವೆನ್ ಯು ಬೈ ಸಮಥಿಂಗ್, ವಾಟ್ ಎವರ್ ಯು ಪೇ ಇನ್ ರಿಟರ್ನ್ ಇಸ್ ಕಾಲ್ಡ್ ಪರ್ಚೇಸ್ ಕನ್ಸಿಡ್ರೇಷನ್. ಸೊ ಪರ್ಚೇಸ್ ಕನ್ಸಿಡ್ರೇಷನ್ನ ಇವರು ಬಿಸ್ನೆಸ್ ಪರ್ಚೇಸ್ ಮಾಡಿರೋದು 1st of January ಆದ್ರೂ ಪೇಮೆಂಟ್ ಮಾಡ್ತಾ ಇರೋದು 30th of June. ಓಕೆ, ಬಿಸ್ನೆಸ್ ಪರ್ಚೇಸ್ ಮಾಡೋದಕ್ಕೆ ಇನ್ ರಿಟರ್ನ್ ಪರ್ಚೇಸ್ ಕನ್ಸಿಡ್ರೇಷನ್ ಏನು ಕೊಡ್ತಿದ್ದಾರೆ ಅಮೌಂಟು, ಅದನ್ನು ಪೇಮೆಂಟ್ ಮಾಡ್ತಾ ಇರೋದು 30th June. ಸೊ 6 months ನಂತರ. ಸೊ ನೀವು 6 months ನಂತರ ಪೇ ಮಾಡ್ತಾ ಇರೋದಕ್ಕೆ, ಅಥವಾ ಈವನ್ ಒಂದು ದಿವಸ ಡಿಲೇ ಮಾಡಿಬಿಟ್ಟು ಪೇ ಮಾಡಿದ್ರು ಆ ಒಂದು ದಿನಕ್ಕೆ ನೀವು ಇಂಟ್ರೆಸ್ಟ್ ಕಟ್ಟಬೇಕು. ಇಲ್ಲಿ ಅಪ್ ಟು 30th 6, 2020 ಪರ್ಚೇಸಿಂಗ್ ಕಂಪನಿಯವರು ರಾಮ್ ಟ್ರೇಡರ್ಸ್ ಅವರಿಗೆ ಪರ್ಚೇಸ್ ಕನ್ಸಿಡ್ರೇಷನ್ ಮೇಲೆ ಇಂಟ್ರೆಸ್ಟ್ ಕಟ್ತಾ ಇದ್ದಾರೆ. ಎಷ್ಟು? 2,000 rupees. ಇದನ್ನು ಯಾವ ರೇಷಿಯೋನಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಇಲ್ಲಿ ಬೇರೆ ಡೇಟ್ ಬಂದಿರೋದ್ರಿಂದ ಇದಕ್ಕೆ ಸಪ್ರೇಟ್ ರೇಷಿಯೋ ಮಾಡ್ತಾಯಿದ್ದೀವಿ. ಹ್ಯಾವ್ ಎ ಲುಕ್. ಡೇಟ್ ಆಫ್ ಬಿಸ್ನೆಸ್ ಪರ್ಚೇಸ್ ಸೇಮ್ 1st January. ಡೇಟ್ ಆಫ್ ಇನ್ಕಾರ್ಪೊರೇಷನ್ 1/4/2020 ಸೇಮ್ ಥಿಂಗ್. ವೆರಸ್ ಡೇಟ್ ಆಫ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಪರ್ಚೇಸ್ ಕನ್ಸಿಡ್ರೇಷನ್ ಇಸ್ 30/6/2020. ಸೊ ಇವಾಗ ಮತ್ತೆ ಟೈಮ್ ರೇಷಿಯೋ ಮಾಡಿ. ಇಲ್ಲಿ 3 months ಇದೆ, Jan, Feb, March. ಇಲ್ಲಿ ಏಪ್ರಿಲ್, ಮೇ ಆ್ಯಂಡ್ ಜೂನ್ 3 months. ಸೊ 3 months is to 3 months 1:1 ರೇಷಿಯೋನಲ್ಲಿ ನೀವು ಈ 2,000 rupeesನ ಹಂಚಬೇಕು. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ಟು ಇಂಟ್ರೆಸ್ಟ್ ಟು ವೆಂಡರ್ಸ್ 1:1
1000 rupees 1 divided by 2 1 divided by 2. ಸೊ ಇಷ್ಟು ಮಾಡಿದ ನಂತರ ಬ್ಯಾಲೆನ್ಸಿಂಗ್ ಫಿಗರ್ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅದರಲ್ಲಿ ನಿಮಗೆ ಈ ಕಾಲಮಲ್ಲಿ ಬರೋ ಬ್ಯಾಲೆನ್ಸಿಂಗ್ ಫಿಗರ್ ಇಸ್ 2100. ಏನು ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ 20,000 ಮೈನಸ್ ಆಲ್ ಆಫ್ ದೀಸ್ ಎಕ್ಸ್ಪೆಂಡಿಚರ್ಸ್ ಮಾಡಿದ್ರೆ ನಿಮಗೆ 2100 ಬರುತ್ತೆ. ಸೊ ಆ್ಯಂಡ್ ಈ ಸೈಡು 51,300 ಬರುತ್ತೆ. ಈಗ ನಾವು ಇಷ್ಟು ನೀವು P&L ಅಕೌಂಟು ಬೈಫಿಕೇಷನು ರೇಷಿಯೋ ಕ್ಯಾಲ್ಕುಲೇಷನ್ ಇದೆಲ್ಲ ಮಾಡಿದ್ದೆ ಈ ಅಮೌಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಕ್ಕೆ. ಸೊ ದ್ಯಾಟ್ ದಿಸ್ ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್. ಇನ್ಕಾರ್ಪೊರೇಷನ್ ಮುಂಚೆ ಏನೇ ಪ್ರಾಫಿಟ್ಸ್ ಬಂದಿದ್ರು ಅದೆಲ್ಲ ಕ್ಯಾಪಿಟಲ್ ರಿಸರ್ವ್ಗೆ ಹೋಗಬೇಕು. ಇನ್ಕಾರ್ಪೊರೇಷನ್ ನಂತರ ಬಂದಿರೋದನ್ನು P&L ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಹಾಕಬೇಕು. ಇದೇ ಉದ್ದೇಶದಿಂದ ನೀವು ಯು ಪ್ರಿಪೇರ್ಡ್ ದಿಸ್ P&L account statement by bifurcating how much is pre-incorporation expenses, post-incorporation expenses, pre-incorporation profits and post-incorporation profits. So I hope you understood this particular problem. If you have any doubt, always feel free to contact me. Thank you so much.